ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಮೋದಿ ನಾಯಕತ್ವದಲ್ಲಿ ಭಾರತ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇರಿಸಿದೆ. ಶಪಥ ಮಾಡಿದಂತೆ ಗುರಿ ತಲುಪೇ ಬಿಟ್ರಲ್ಲ. ಏನದು ಹಾಗಾದರೆ? ಈಗ ವರ್ಲ್ಡ್ ಬ್ಯಾಂಕೇ ತೆರೆದಿಟ್ಟಿರುವಂತಹ ಅತ್ಯಂತ ಸಮಾಧಾನಕರ, ಅತ್ಯಂತ ಖುಷಿ ಕೊಡ್ತಾ ಇರುವಂತಹ ಅಂಕಿಅಂಶ ಮತ್ತು ಪಾಕಿಸ್ತಾನಕ್ಕೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಭಾರತಕ್ಕೆ ಪಾಕ್ನ ವಿರುದ್ಧ ಭರ್ಜರಿ ಅಸ್ತ್ರವು ಇದೇ ಹೊತ್ತಲ್ಲಿ ಸಿಕ್ಕಂತಾಗಿದೆ. ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಭಾರತ ಕಳೆದ ಒಂದು ದಶಕದಲ್ಲಿ 10-11 ವರ್ಷಗಳಲ್ಲಿ ಏನು ಮಾಡಿದೆ ಮತ್ತು ಸಣ್ಣ ವಿಷಯ ಅಲ್ಲ, ಅತಿ ದೊಡ್ಡ ರೆಕಾರ್ಡನ್ನು, ಒಂದು ದಶಕದಲ್ಲಿ ಮಹತ್ತರ ಸಾಧನೆಯನ್ನು, ಒಂದು ದಾಖಲೆಯನ್ನೇ ಬರೆದಿದೆ ಭಾರತ ಅನ್ನೋದನ್ನು ವರ್ಲ್ಡ್ ಬ್ಯಾಂಕ್ ವಿತ್ ಡೇಟಾ ಈಗ ತೆರೆದಿಟ್ಟಿರುವುದು ನೋಡಿ. 2011-12ರಲ್ಲಿ ದೇಶದ ಒಟ್ಟು ಜನಸಂಖ್ಯೆಯ 27.1%, ಇಡೀ ದೇಶದ ಜನಸಂಖ್ಯೆಯಲ್ಲಿ ರಿಪೀಟ್ ಮಾಡ್ತಿದ್ದೀನಿ, 27.1% ಕಡು ಬಡವರು, ಎಕ್ಸ್ಟ್ರೀಮ್ಲಿ ಪೂರ್, ಕಡು ಬಡವರಿದ್ದರು. ಆದರೆ ಒಂದು ದಶಕದಲ್ಲಿ 10 ವರ್ಷಗಳಲ್ಲಿ ಆ ಸಂಖ್ಯೆ 27.1% ಇದ್ದ ಸಂಖ್ಯೆ 5.3%ಗೆ ಇಳಿಕೆಯಾಗಿದೆ. ಭಾರತ ದೇಶ ಒಂದು ಮಹತ್ತರ ಸಾಧನೆಯನ್ನ ಮಾಡಿದೆ ಅನ್ನುವ ರಿಪೋರ್ಟನ್ನು ಈಗ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ತೆರೆದಿಟ್ಟಿದೆ ಅಂಕಿಅಂಶದ ಸಮೇತ. ಸೊ ಭಾರತ ಈಗ ಎಕ್ಸ್ಟ್ರೀಮ್ಲಿ ಪೂರ್, ಅತ್ಯಂತ ಕಡು ಬಡವರನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದೆ. ಯಾಕಂದ್ರೆ ಭಾರತದ ಇಮೇಜು ಇದ್ದಿದ್ದೇ ಹಂಗಲ್ವಾ? ಫೋಟೋ ತೆಗಿಯೋಕೆ ಬರೋರು ಏನು ತೆಕ್ಕೊಂಡು ಹೋಗ್ತಿದ್ರು ಭಾರತದಲ್ಲಿ, ಅದನ್ನೇ ತೋರಿಸ್ತಾ ಇದ್ದಿದ್ದಲ್ವಾ ವಿದೇಶದಿಂದ ಬರೋರು. ಆದರೆ ಈಗ ನಮ್ಮ ಆರ್ಥಿಕತೆ ಜಗತ್ತಿನಲ್ಲಿ ಅತ್ಯಂತ ಸದೃಢವಾಗಿ ಟಾಪ್ 4ಗೆ ಬಂದು ನಿಂತಿದ್ದೀವಿ. ಈ ಹೊತ್ತಲ್ಲಿ ಕಡು ಬಡವರು ಕೂಡ ಕಡಿಮೆ ಆಗಿದ್ದಾರೆ. ಅಂದರೆ ನಮ್ಮ ದೇಶ ಸರಿಯಾದ ದಾರಿಯಲ್ಲಿ, ಅಂದರೆ ಸಂಪನ್ಮೂಲ ಹಂಚಿಕೆಯಲ್ಲಿಯೂ ಕೂಡ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ಅರ್ಥ. ವರ್ಲ್ಡ್ ಬ್ಯಾಂಕ್ನ ವರದಿ ಅನುಸಾರ ಕಳೆದ 10 ವರ್ಷಗಳಲ್ಲಿ 26 ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ. ಒಂದು ದಶಕದಲ್ಲಿ 26 ಕೋಟಿ ಜನ ಬಡತನದಿಂದ ಮುಕ್ತವಾಗಿದ್ದಾರೆ. ಅದರ ಅರ್ಥ ಏನು? ಒಂದು ದಶಕದ ಹಿಂದೆ ದೇಶದಲ್ಲಿ 30 ಕೋಟಿಯಷ್ಟಿದ್ದಂತಹ ಕಡು ಬಡವರ ಸಂಖ್ಯೆ, ಪರ್ಸೆಂಟೇಜಲ್ಲಿ ನೋಡಿದ್ವಲ್ಲ, ನಂಬರಲ್ಲಿ ನೋಡೋಣ, 34 ಕೋಟಿಯಷ್ಟಿದ್ದ ಕಡು ಬಡವರ ಸಂಖ್ಯೆ 2023ರ ವೇಳೆಗೆ ಆಶ್ಚರ್ಯಕರ ಅನ್ನೋ ರೀತಿಯಲ್ಲಿ, ಅದಕ್ಕೆ ಹೇಳಿದ್ದು ಒಂದು ದಾಖಲೆಯ ಬೆಳವಣಿಗೆ, ಇದು ಅತ್ಯಂತ ಆಶ್ಚರ್ಯಕರ ಬೆಳವಣಿಗೆ. ಒಂದು ದಶಕದಲ್ಲಿ 7.5 ಕೋಟಿಗೆ ಇಳಿಕೆಯಾಗಿದೆ. 34 ಕೋಟಿಯಲ್ಲಿ 7.5 ಕೋಟಿಯಲ್ಲಿ. 2011-12ರಲ್ಲಿ ಭಾರತದ ದೊಡ್ಡ ರಾಜ್ಯಗಳಾದ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಒಟ್ಟಾರೆ 65% ಕಡು ಬಡವರಿದ್ದರು. ಓವರಾಲ್ ಇಡೀ ದೇಶದ ಕಡು ಬಡವರಲ್ಲ, ಅಲ್ಲೇ ದೊಡ್ಡ ಪ್ರಮಾಣದಲ್ಲಿ, ಅರ್ಧಕ್ಕಿಂತ ಜಾಸ್ತಿ ಅಲ್ಲೇ ಇದ್ರು, ಈ ದೊಡ್ಡ ರಾಜ್ಯಗಳಲ್ಲೇ ಇದ್ರು. 2022-23ರಲ್ಲಿ ಈ ರಾಜ್ಯಗಳಲ್ಲಿ ಕಡು ಬಡವರ ಪ್ರಮಾಣ 2/3 ಭಾಗದಷ್ಟು ಕುಸಿದಿದೆ ಅನ್ನೋದು ಅತ್ಯಂತ ಉತ್ತಮವಾದಂಥ ಒಂದು ಸಾಧನೆ. ಐತಿಹಾಸಿಕವಾದಂಥ ಹಲವು ಕ್ರಮಗಳು ಭಾರತದಲ್ಲಿ ಜನರ ಜೀವನವನ್ನು ಬದಲಾಯಿಸಿದೆ ಅನ್ನೋದಕ್ಕೆ ಸಾಕ್ಷಿ ಈಗ ಔಟಾಗಿದೆ ನೋಡಿ. ವಿತ್ ನಂಬರ್ಸ್, 2017ರಲ್ಲಿ ದಿನಕ್ಕೆ ಸರಿಸುಮಾರು 180 ರೂಪಾಯಿ ಖರ್ಚು ಮಾಡ್ತಾ ಇದ್ದ ಕಡು ಬಡವರು ಭಾರತದಲ್ಲಿ 2.3ರಷ್ಟಿದ್ರು 2017ರಲ್ಲಿ. ಅಂದರೆ ಅಷ್ಟಕ್ಕೆ ಇಳಿಕೆ ಆಗಿಬಿಟ್ಟಿತ್ತು ಆಲ್ರೆಡಿ. ಈಗ 11 ವರ್ಷದ ಡೇಟಾ ಕೊಟ್ಟಿದ್ದಾರೆ, ಬಟ್ 11 ವರ್ಷ ಅಲ್ಲ, 10 ವರ್ಷದ್ದಲ್ಲ, ಅದಕ್ಕಿಂತ ಮುಂಚೆನೇ 2017 ಅಷ್ಟೊತ್ತಿಗೇನೆ 2.3ರಷ್ಟಕ್ಕೆ ಇಳಿಕೆಯಾಗಿತ್ತು. ಅದಕ್ಕೂ ಮೊದಲು 2011-12ನೇ ಸಾಲಲ್ಲಿ ನೋಡೋದಾದರೆ ಈ ರೀತಿಯ ಕಡು ಬಡವರ ಸಂಖ್ಯೆ 16% ಇತ್ತು ಅನ್ನೋದು ವೆರಿ ಶಾಕಿಂಗ್. 2011ರಲ್ಲಿ ದಿನಕ್ಕೆ 180 ರೂಪಾಯಿ ಖರ್ಚು ಮಾಡ್ತಾ ಇದ್ದ ಕಡು ಬಡವರ ಸಂಖ್ಯೆ ನಂಬರ್ಸಲ್ಲಿ ನೋಡೋದಕ್ಕೆ ಹೋದರೆ 20 ಕೋಟಿ ಜನ ಇದ್ದರು. 2022ರ ವೇಳೆಗೆ ಅಂತಹ ಕಡು ಬಡವರು ಬರೀ 3.3 ಕೋಟಿಗೆ ಇಳಿಕೆಯಾಗಿದ್ದಾರೆ ಅನ್ನೋದು ಭಾರತದ ಅತಿ ದೊಡ್ಡ ಸಾಧನೆ. ಇನ್ನು ಭಾರತ ಬಹುರೀತಿಯ ಬಡತನ ಕಡಿಮೆ ಮಾಡುವಲ್ಲೂ ಕೂಡ, ಅಂದರೆ ಕಡು ಬಡವರಷ್ಟೇ ಅಲ್ಲ, ಬಡವರು ಅಂತ ಇದ್ದಾರಲ್ಲ ಆ ವರ್ಗದವರನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದೆ. ಅದನ್ನು ಕೂಡ ನಿಮ್ಮ ಮುಂದೆ ನಂಬರ್ ಸಮೇತ ಇಡ್ತಾ ಹೋಗ್ತೀವಿ. ಬಹುರೀತಿಯ ಬಡತನ ಸೂಚ್ಯಂಕ 2005-6ರಲ್ಲಿ ಇದ್ದಿದ್ದು 53.8%, 2019-21ರ ವೇಳೆಗೆ 16ಕ್ಕೆ ಇಳಿದಿದೆ. 53% ಇದ್ದಿದ್ದು 16%ಗೆ ಇಳಿದಿದೆ. 2022ರಲ್ಲಿ ಈ ಪ್ರಮಾಣ 15.5ಕ್ಕೆ ತಗ್ಗಿದೆ. ಸೊ
ಮೋದಿ ನೇತೃತ್ವದ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಜನರನ್ನು ಬಡತನದಿಂದ ಮುಕ್ತಗೊಳಿಸೋದಕ್ಕೆ ಸಬಲೀಕರಣ ಹಾಗೂ ಮೂಲಸೌಕರ್ಯವನ್ನು ಬಲಪಡಿಸುವಂತಹ ಕ್ರಮ ಕೈಗೊಂಡಿದ್ದು ದಾಖಲೆಯ ಮುಖೇನ ಈಗ ವ್ಯಕ್ತವಾಗಿದೆ. ಇದು ಈ ರಿಸಲ್ಟ್ ಹೆಂಗೆ ಬಂತು ಅಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದ್ರಿಂದ, ಬರೀ ರಸ್ತೆ ಮಾಡ್ತಾರೆ, ಬರೀ ಏರ್ಪೋರ್ಟು, ಎಲ್ಲೋ ಇನ್ನೇನೋ ಮಾಡಿಬಿಟ್ರೆ ಬಡವ್ರು ಹೆಂಗೆ ಸುಧಾರಿಸ್ತಾರೆ ಅಲ್ಲ, ಆ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡೋದ್ರಿಂದ ಜನರ ಬದುಕು ಕೂಡ ಹೇಗೆ ಬದಲಾಗತ್ತೆ, ಅವರ ಆರ್ಥಿಕವಾಗಿ ಸದೃಢವಾಗೋಕ್ಕೆ ಹೇಗೆ ಕಾರಣವಾಗತ್ತೆ, ಮತ್ತು ಮೂಲಸೌಕರ್ಯಗಳು, ನೀರು, ಮನೆ, ಇನ್ನಿತರ ಯೋಜನೆಗಳು ಜನರನ್ನು ತಲುಪಿದೆ ಅನ್ನೋದನ್ನು ವರ್ಲ್ಡ್ ಬ್ಯಾಂಕ್, ಇದು ಭಾರತದ ಯಾವುದೋ ಸರ್ಕಾರದ ಭಾಗವಾಗಿರುವಂಥ ಅಂಕಿಅಂಶಗಳಲ್ಲ, ವರ್ಲ್ಡ್ ಬ್ಯಾಂಕ್ ಇಡ್ತಿರುವಂಥ ಡೇಟಾ. ಇನ್ನು ಗ್ರಾಮೀಣ ನಗರ ಭಾಗದ ಡಿಫ್ರೆನ್ಸನ್ನು ನೋಡೋದಾದ್ರೆ ನೋಡಿ, ಗ್ರಾಮೀಣ ಮಟ್ಟದಲ್ಲಿ ಕಡುಬಡವರ ಸಂಖ್ಯೆ 18.4%ರಿಂದ ಈಗ 2.8ಕ್ಕೆ ಇಳಿದಿದೆ. 18.4ರಿಂದ 2.8ಕ್ಕೆ ಇಳಿದಿದೆ. ಇದು ಗ್ರಾಮೀಣ ಮಟ್ಟದ್ದು. ನಗರ ಪ್ರದೇಶದಲ್ಲಿ ಕಡುಬಡವರ ಸಂಖ್ಯೆ 10.7% ಇದ್ದಿದ್ದು 1.1%ಗೆ ಇಳಿದಿದೆ. ಸೊ ಭಾರತ ಒಂದು ಬಹುದೊಡ್ಡ ಸವಾಲನ್ನು ದಾಟಿ ಈಗ ಮುಂದಕ್ಕೆ ಹೋಗ್ತಿದೆ. ನೋಡಿ ಯಾವ್ಯಾವ ಯೋಜನೆಗಳು ಇಂಥದ್ದೊಂದು ಸಾಧನೆ ಮಾಡೋಕೆ ಸಾಧ್ಯ ಆಯಿತು. ಕಡು ಬಡವರನ್ನು ನಿರ್ಧರಿಸೋ ಮಾನದಂಡವನ್ನು ಈಗ ವಿಶ್ವ ಬ್ಯಾಂಕ್ ಬದಲಿಸಿದೆ. ಮೊದಲಿಂದ ತಿಳ್ಕೊಬೇಕಾಗಿರೋದು, ವರ್ಲ್ಡ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಾನದಂಡದ ಪ್ರಕಾರ ದಿನಕ್ಕೆ $3 ಅಂದರೆ ಸುಮಾರು $260ಗಿಂತ ಕಡಿಮೆ ಹಣವನ್ನು ಖರ್ಚು ಮಾಡುವವರು ಈಗ ಕಡು ಬಡವರು ಅಂತ ಗುರುತಿಸಲಾಗುತ್ತೆ. ಈ ಹಿಂದೆ ದಿನಕ್ಕೆ $2.25 ಹೆಚ್ಚು ಕಡಿಮೆ ಸುಮಾರು $180 ಖರ್ಚು ಮಾಡೋರು ಕಡು ಬಡವರಾಗಿದ್ರು. ಆ ಮಾನದಂಡವೂ ಬದಲಾಗಿದೆ. ಈಗ ಬದಲಾದ ಮಾನದಂಡದ ಪ್ರಕಾರ $260 ಖರ್ಚು ಮಾಡುವವರು BPLಗಿಂತ ಮೇಲಿರ್ತಾರೆ. ದೇಶದಲ್ಲಿ ಕಡುಬಡವರ ಪ್ರಮಾಣ ಇಳಿಸೋದಕ್ಕೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಅವ್ರಿಗೆ ಅನ್ನ ಆಹಾರ ಕೊರತೆಯಾಗಬಾರ್ದು, ಗರೀಬ್ ಕಲ್ಯಾಣ್ ಅಂತಹ ಯೋಜನೆಗಳು ಫಲ ಕೊಟ್ಟಿರೋದನ್ನು ಸ್ಪಷ್ಟವಾಗಿ ಈ ನಂಬರ್ಸ್ ತೋರಿಸ್ತಾ ಇರೋದು. ಸೊ ಸಬ್ಸಿಡಿಗಳನ್ನು ಕೊಟ್ಟಿದ್ದು ಮತ್ತು ಆಹಾರ ಬೇಸಿಕ್ ಅಲ್ವಾ ಇದು. ಆಹಾರ ಈಗ ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೂ BJPಗೂ ಜಟಾಪಟಿ ಆಗುತ್ತೆ. ಇದು ಕೇಂದ್ರ ಸರ್ಕಾರ ಗರೀಬ್ ಕಲ್ಯಾಣ್ ಯೋಜನೆ ಅಡಿ ಕೊಟ್ಟಿದ್ದನ್ನು ನೀವು ನಿಮ್ಮ ಲೇಬಲ್ ಹಾಕ್ಕೊಂಡ್ರಿ ಅನ್ನುವಂಥದ್ದೊಂದು ಬರುತ್ತಲ್ವಾ. ದೇಶವ್ಯಾಪಿ ಅಸಲಿಗೆ ಕೇಂದ್ರ ಸರ್ಕಾರ ಈ ರೀತಿ ಫ್ರೀ ಗ್ರೇನ್ ಮತ್ತು ಸಬ್ಸಿಡಿ ಯೋಜನೆಗಳ ಮೂಲಕ, ಮೂಲ ಸೌಕರ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೂಲಕ ದೇಶದ ಜನರನ್ನ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಮೇಲಕ್ಕೆ ಕರ್ಕೊಂಡು ಬಂದಿದೆ ಅನ್ನೋದನ್ನು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ. ಈ ಹೊತ್ತಲ್ಲಿ ಪಾಕಿಸ್ತಾನಕ್ಕೊಂದು ಶಾಕ್ ನೋಡಿ. ಪಾಕಿಸ್ತಾನದಲ್ಲಿ ಬಡತನದ ಪ್ರಮಾಣ ಅಲ್ಲಿ ರೆಕಾರ್ಡ್, ನಮ್ಮಲ್ಲಿ ದಾಖಲೆಯ ಸಾಧನೆ ಆದರೆ ಅವರದ್ದು ದಾಖಲೆಯ ಕಳಪೆ ಪ್ರದರ್ಶನ. 45% ಅಲ್ಲಿರುವ ಜನರಲ್ಲಿ 45% ಪಾಕಿಸ್ತಾನದ ಪಾಪ್ಯುಲೇಷನ್ನಲ್ಲಿ ಬಡವರಾಗಿದ್ದಾರೆ, ಕಡು ಬಡತನದಲ್ಲೇ ಬದುಕ್ತಿರೋರಿದ್ದಾರೆ ಅನ್ನೋದನ್ನು ರಿವೀಲ್ ಮಾಡ್ತಾ ಇದೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್. ಮತ್ತು 16.5% ಅಂತೂ ಎಕ್ಸ್ಟ್ರೀಮ್ಲಿ ಅತ್ಯಂತ ದುಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲಿ ಬದುಕ್ತಿದ್ದಾರೆ ಅನ್ನೋ ನಂಬರ್ ರಿಲೀಸ್ ಆಗಿದೆ. ಇದು ಯಾಕೆ ಬೇಕು ನಮಗೆ? ಪಾಕಿಸ್ತಾನ ಹಾಳಾಗಿ ಹೋಗಲಿ, ನಾವು ಒಳ್ಳೆ ಸಾಧನೆ ಮಾಡಿದೀವಲ್ಲ ಅಂದರೆ ಇದನ್ನೂ ಕೂಡ ಈ ಡೇಟಾ ಹಿಡ್ಕೊಂಡು ಈಗ IMFಗೆ ಸರಿಯಾಗಿ ಚಳಿ ಬಿಡಿಸೋಕೆ ಮುಂದಾಗ್ತಿದೆ ಭಾರತ. ಆಲ್ರೆಡಿ ಒಂದು ಹಂತದ ಹೊಡೆತ ಕೊಟ್ಟಾಗಿದೆ ಮತ್ತು ಅದರ ಎಫೆಕ್ಟು ಪಾಕಿಸ್ತಾನಕ್ಕೆ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಈಗ POK ಬಜೆಟ್ ಕಟ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಪಾಕಿಸ್ತಾನ ಹೆಂಗೆ ಶೇಕ್ ಆಗಿದೆ, IMF ಟೈಟ್ ಮಾಡಿರೋದು ಗೊತ್ತು. ಆದರೆ ಅಷ್ಟು ಸಾಲದು ಅವ್ರಿಗೆ ಕೊಡಲೂಬಾರ್ದು ಅನ್ನೋದಕ್ಕೆ ಈ ಡೇಟಾ ಬೇಕು ನಮಗೆ. ಅದನ್ನು ಹಿಡ್ಕೊಂಡು ಈಗ ಭಾರತ ಫೈಟ್ ಮಾಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಯಾವ ಥರ? 45% ಇಡೀ ಪಾಪ್ಯುಲೇಷನಲ್ಲಿ ಅಂದರೆ ಅರ್ಧ, ಬಹುಪಾಲು ಅರ್ಧಕ್ಕರ್ಧ ಜನ ಅತ್ಯಂತ ಬಡತನದಲ್ಲಿ ಬದುಕ್ತಿದ್ದಾರೆ. ಅಂದ್ರೇನು? ನೀವು ಇಷ್ಟು ವರ್ಷಗಳಿಂದ IMF ಫಂಡ್ ಕೊಟ್ಕೊಂಡು ಬರ್ತಿದ್ದೀರಿ, ಪಾಕಿಸ್ತಾನ ಚೆನ್ನಾಗಿ ಬಳಸಿದೆ ಅಂತ ಬೇರೆ IMF ಹೇಳ್ಕೊಂಡಿದೆ, ಅದಕ್ಕೆ ಕೊಡ್ತಿದ್ದೀವಿ, ನಮ್ಮ ಎಲ್ಲ ಟಾರ್ಗೆಟ್ ರೀಚ್ ಆಗಿದೆ ಅಂತ. ಹಾಗಾದರೆ ಇಷ್ಟು ಕಡು ಬಡವರು ಯಾಕಿದ್ದಾರೆ ಪಾಕಿಸ್ತಾನದಲ್ಲಿ? ನೀವು ಕೊಡೋ ಹಣ ಎಲ್ಲಿಗೆ ಹೋಗ್ತಾ ಇದೆ? ಟೆರರಿಸಮ್ಗೆ ಎಷ್ಟು ಹೋಗಿದೆ, ಜನರ ಮೂಲ ಸೌಕರ್ಯಕ್ಕೆ ಎಷ್ಟು ಹೋಗಿದೆ ಅನ್ನೋದನ್ನು IMFನ ಮುಂದೆ ಇಟ್ಟು ಇದೇ ಆಧಾರದಲ್ಲಿ ಮತ್ತಷ್ಟು ಆಘಾತ ಕೊಡೋದಕ್ಕೆ ಮುಂದಾಗ್ತಿದೆ. ಜಗತ್ತಿನ ವಿವಿಧ ಕಡೆಯಿಂದ ಆರ್ಥಿಕ ನೆರವು ಬರೋದನ್ನು ನಿಲ್ಲಿಸೋದಕ್ಕೆ ನಿರಂತರ ಪ್ರಯತ್ನದಲ್ಲಿದ್ದಾರೆ. ಆಪರೇಷನ್ ಸಿಂಧೂರ ಮುಗಿತು, ಅಲ್ಲಿ ಕೈ ಬಿಡೋದು ಅಲ್ಲ, ನೀರನ್ನ ಹೊಡ್ತಾ ಇರಬಹುದು, ಆರ್ಥಿಕ ಹೊಡ್ತಾ ಇರಬಹುದು, ಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅದರ ನಡುವೆ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಅತ್ಯಂತ ಪ್ರಮುಖ ಅಸ್ತ್ರವಾಗಿದೆ. ಸೊ ಭಾರತಕ್ಕೆ ನೋಡಿ, ಯಾಕೆ ಯುದ್ಧ ಬೇಡ, ಯಾಕೆ ಸೇನೆ ಯುದ್ಧ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಜೈಶಂಕರ್ ಅವ್ರು ಹೇಳಿದ್ರು ಅಂದರೆ ಇದೇ ಕಾರಣಕ್ಕೆ. ನಾವು ಬಹಳ ಮುನ್ನುಗ್ಗಬೇಕಾಗಿದೆ, ಪಾಕಿಸ್ತಾನದ ಹತ್ತಿರಕ್ಕೂ ಸುಳಿದಾಡಬೇಕಾಗಿಲ್ಲ. ಅಂಥವ್ರ ಗುದ್ದಾಡೋದಾದರೆ ನಾವು ಈ ರೀತಿ ಏನಾದರೂ ಸಾಧನೆ ಮಾಡೋ ಗುದ್ದಾಡಬೇಕು. ಸಗಣಿ ಜೊತೆ ಗುದ್ದಾಡೋದು ಅವಶ್ಯಕತೆ ಇಲ್ಲ ನಮಗೆ.
ಹಾಗಾಗಿ ಯಾಕೆ ನಮಗೆ ಯುದ್ಧ ಬೇಡ ಅಂದರೆ ನಾವು ಅತ್ಯಂತ ವೇಗವಾಗಿ ಮುಂದಕ್ಕೆ ಹೋಗ್ತಿರುವಂಥ ರಾಷ್ಟ್ರ. ಇದರಿಂದ ಬರೀ ಮೋದಿ ಅಥವಾ ಇನ್ಯಾರಿಗೂ ಅನುಕೂಲ ಆಗೋದಲ್ಲ, ಜನಕ್ಕೆ ಉಪಯೋಗ ಆಗಿದೆ ಅನ್ನೋದನ್ನು ನಂಬರ್ಸ್ ತೋರಿಸ್ತಾ ಇದೆ. ಭಾರತ ಅದೇ ರೂಟಲ್ಲಿ ಕರೆಕ್ಟ್ ದಾರಿಯಲ್ಲಿ ಹೋಗಬೇಕಾಗಿದೆ. ಒಂದು. ಎರಡನೇದಾಗಿ ನೋಡಿ, ಇವತ್ತು ಯುದ್ಧ ಪೀಡಿತ ರಾಷ್ಟ್ರಗಳ ಕಥೆ ಏನಾಗಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಗಾಜಾದಿಂದ ಹೊರಗಡೆ ಬರ್ತಿರೋ ಸುದ್ದಿ ಗಮನಿಸಿರಬಹುದು. ಎಲ್ಲೆಡೆ ವೈರಲ್ ಆಗ್ತಿದೆ. ಒಂದು ಪಾರ್ಲೇಜಿ ಪ್ಯಾಕ್ಗೆ 5 ರೂಪಾಯಿಗೆ ಸಿಗತ್ತಲ್ಲ ನಮ್ಮಲ್ಲಿ, ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಫುಡ್ಡಲ್ಲಿ ಒಂದದು. ಅದಕ್ಕೀಗ 500 ಪಟ್ಟು ಹೆಚ್ಚು ಬೆಲೆಯನ್ನು ತೆರಬೇಕಾಗಿದೆ. 2400 ರೂಪಾಯಿ ಒಂದು ಬಿಸ್ಕೆಟ್ ಪ್ಯಾಕ್ಗೆ ಗಾಜಾದಲ್ಲಿ ಕೊಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ಆಹಾರಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಹೆಂಗೆ ಕಿತ್ತು ತಿನ್ನುವ ಬಡತನ, ಯುದ್ಧದಿಂದ ಸತ್ತವ್ರ ಸಂಖ್ಯೆ ಒಂದಾದರೆ ಈ ರೀತಿ ಕಿತ್ತು ತಿನ್ನುವ ಬಡತನ. ಭಾರತ ಯುದ್ಧ ಮಾಡಿಕೊಂಡೇ ಕೂತ್ರೆ 10 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. ಅದಾಗಲಿ ಅಂತಾನೆ ಶತ್ರುಗಳು ಬಯಸ್ತಿರುವಾಗ ನಾವು ಹೊಡೆತ ಕೊಡಬೇಕು, ಕೆಣಕಿದ್ರೆ ಡೌಟೇ ಇಲ್ಲ, ಕೊಟ್ಟಿದ್ದೀವಿ ಅದನ್ನು. ಆದರೆ ನಾವೆಷ್ಟು ಸೇಫಾಗಿ ಬೇರೆಯವರ ತಂತ್ರಗಳನ್ನು ಕುತಂತ್ರಗಳನ್ನು ಅರಿತುಕೊಂಡು ಮುನ್ನುಗ್ಗಬೇಕು ಅಂದರೆ ಅದಕ್ಕೆ ಇವೆಲ್ಲ ಕೈಗನ್ನಡಿ ಅಂತಿವೆ. ನಾವು ಏನು ಮಾಡ್ತಿದ್ದೀವಿ, ದೇಶ ಯಾವ ಉದ್ದೇಶದಿಂದ ಸಾಕ್ತಿದೆ ಅನ್ನೋದು ಕ್ಲಿಯರ್ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.